ಇದು ಸ್ವಾಮಿಗಳು ಪೀಠಾರೋಹಣ ಮಾಡಿ 10 ವರ್ಷದಿಂದ ನಡೀತಾ ಇದೆ. ಸಾರ್ವಜನಿಕರಿಗಾಗಿ ಎಲ್ರಿಗೂ ಆಗಬೇಕು ಅಂತ ಒಂದು ಅವರ ದೇವತೆಯ ಸ್ವಾಮಿಗಳು, ಈ ಮಠದ್ದು ಶ್ರೀ ಯಜಗಿರಿ ಯತಿರಾಜ ಮಠದ ಒಂದು ಸ್ವಾಮಿಗಳ ಸಂಪ್ರದಾಯ, ಶ್ರೀಮಂತಸ್ಥ ಗುರುಗಳು ಆಶೀರ್ವಾದ, ನಮ್ಮ ಶ್ರೀ ಯಜಗಿರಿ ಯತಿರಾಜ ಮಠದ ಸ್ವಾಮಿಗಳಿದ್ದಾರಲ್ಲ ಅವರು ಇದೊಂದು ಈ ಜಾಗದಲ್ಲಿ ಯಾರಿಗೂ ಹೊರತೆ ಕೊಡುವ ಅಂತ ಒಂದು ಮನಸ್ಸು ಮಾಡಿದ್ರು. ಆದ್ದರಿಂದ ಮಧ್ಯಾಹ್ನ 1 ಗಂಟೆಗೆ 4 ಗಂಟೆಗೆ ಮಧ್ಯಾಹ್ನ 2 ಹೊತ್ತು ನಡೆಯುತ್ತೆ. ಮಧ್ಯಾಹ್ನ 4 ಗಂಟೆಗೆ ಮುಖ್ಯವಾಗಿ ವಿದ್ಯಾರ್ಥಿಗಳು ಸ್ಕೂಲಿಂದ ಬರ್ತಾರೆ, ಒಂದು ಸ್ವಾಮಿಗಳ ಅಭಿಲಾಷೆ ಆದ್ದರಿಂದ ನಡೀತಾ ಇದೆ. ಇಲ್ಲಿ ಹಲವಾರು ಹಂತದಲ್ಲಿ ಕೆಲಸಗಳು ನಡೀತಾ ಇದೆ. ಅದರೊಳಗೆ ಪಿಂಚಣಿ ಯೋಜನೆ ಇದೆ, ಆಮೇಲೆ ವೃದ್ಧಾಶ್ರಮಕ್ಕೆ ಒಂದು ಇದೆ, ಆರೋಗ್ಯದ ಒಂದಿದೆ, ಆಮೇಲೆ ಮಧ್ಯಾಹ್ನ ಹಾಲು ಕೊಡಬೇಕು ಅಂತ ತೊಂಡನೂರಲ್ಲಿ ಒಂದು ಪ್ರಾಜೆಕ್ಟ್ ಆಗಿದೆ, ಗೋಶಾಲೆ ಇದೆ, ಆಮೇಲಿಂದ ವೈದ್ಯಕೀಯ ತಪಾಸಣೆ ಇದೆ. ಮೊನ್ನೆ ತಾನೇ ಸ್ವಾಮಿಗಳು 75 ವರ್ಷ ಆಗಿತ್ತು ಅಂತೇಳಿ 75 ಯೂನಿಟ್ ಬ್ಲಡ್ ಮಾಡಿದ್ರೆ 88 ಯೂನಿಟ್ ಬ್ಲಡ್ಡನ್ನು ಡೊನೇಟ್ ಮಾಡಿದ್ವಿ. ಈ ರೀತಿ ಎಲ್ರಿಗೂ ಸಾರ್ವಜನಿಕ ಉಪಯೋಗ ಆಗಬೇಕು ಅನ್ನೋದೇ ಅವರ ಒಂದು ಉದ್ದೇಶ. ಆ ಉದ್ದೇಶದ ಹಲವಾರು ಕಾರ್ಯಕ್ರಮಗಳು ಇಡೀ ಕರ್ನಾಟಕದಲ್ಲಿ ಪ್ರಚಲಿತವಾಗಿ ನಡೀತಾ ಇದೆ. ಇದಕ್ಕೆ ಯಾವುದೇ ಸಹಾಯ ಧನ ಸಹಾಯ ಯಾವುದಿಲ್ಲ. ಸ್ವಾಮಿಗಳು ಹೆಂಗೋ ಅವರ ಒಂದು ಪವಾಡ ಇದು, ಈ ಪವಾಡ ಮುಂಚೆ ಇಲ್ಲ ಅಂತಲ್ಲ, ಪವಾಡ ಸಾರ್ವಜನಿಕ ಊಟ ಮಾಡಿ ಹಾಕಬೇಕಂದ್ರೆ ಎಲ್ಲರಿಗೂ ಆಗಬೇಕು. ಇದಕ್ಕೆ ಯಾವುದೇ ಭೇದ ಭಾವ, ಯಾವ ವರ್ಗದ ಭೇದ ಭಾವನೂ ಇಲ್ಲ, ಎಲ್ಲರೂ ಇರಬೇಕು, ಎಲ್ಲರೂ ಬರೋ ಎಲ್ಲರೂ ತಗೊಳ್ಬೇಕು. ನೀವೇನು ನೋಡ್ರಿ ಈಗ ಎಲ್ಲರೂ ಬಂದು ಬಸ್ ಡ್ರೈವರು, ಕಂಡಕ್ಟ್ರು, ನಮ್ಮ ರೋಡ್ ಸೈಡ್ ವ್ಯಾಪಾರಿಗಳು, ಸ್ಕೂಲ್ ಹುಡುಗರು, ITBTನವರು ಎಲ್ಲರೂ ಬಂದು ತಗೊಳ್ತಾರೆ. ಅದು ಪ್ರಸಾದ ಅಂತ ತಗೊಳ್ತಾರೆ. ಎರಡನೇದು ಯಾರು ವ್ಯರ್ಥ ಮಾಡಲ್ಲ, ಕೈ ತುಂಬ ಕೊಡ್ತೀವಿ. ಅದು 2 ಹೊತ್ತು ಕೊಡೋದಂದರೆ ನಮ್ಮ ಮಟ್ಟದಲ್ಲಿ ನಡೀತಾ ಇರೋಂಥ ಫಂಕ್ಷನ್, ಅದು ಬೇರೆ ಸಿಹಿ ಇರ್ಬೋದು, ಇಲ್ಲ ಆಗ ಗುಡ್ಡಬ್ಬ ಇರ್ಬೋದು, ಯಾವುದು ಅವರು ಬಂದು ಮಾಡಿಸ್ತಾ ಇರ್ತಾರೆ, ದಾನಿಗಳು ಬಂದು ಮಾಡಿಸ್ತಾ ಇರ್ತಾರೆ. ಅವ್ರದ್ದು ತಂದೆ ತಾಯಿದು ಏನೋ ಒಂದು ಇದು ಇರ್ಬೋದು, ಇದೆಲ್ಲ ಅವ್ರು ಏನು ಮಾಡ್ತಾರೆ, ಇಲ್ಲಿ ಕನ್ವರ್ಟ್ ಮಾಡಿಬಿಡ್ತಾರೆ. ನೀನು ಪ್ರಸಾದ ಕೊಡಿ, 100 ಜನಕ್ಕೆ ಪ್ರಸಾದ ಆಗುತ್ತೆ ಅನ್ನೋ ಒಂದು ಮನಸ್ಸಿಂದ ಎಲ್ಲರೂ ಒಂಥರ ಭಾವನ ಚೇಂಜ್ ಮಾಡ್ಕೊಂಡಿದ್ದಾರೆ. ಒಬ್ಬರೇ ತಿನ್ನೋಕೆ ಬಲ್ಲ, 4 ಜನ ತಿನ್ನೋಕೆ ಬಲ್ಲ, 40 ಜನ ತಿಂತಾರೆ, 400 ಜನ ತಿನ್ನಲಿ ಅನ್ನೋದು ಒಂದು ಮನಸ್ಸು. ಅದು ಸ್ವಾಮಿಗಳ ಆಶೀರ್ವಾದ ಹಾಗೇ ನಡೀತಾ ಇದೆ. ಇದೊಂದು ನಮಗೆ ಒಂದು ಪವಾಡ ಸದೃಶ್ಯ. ಯಾಕೆಂದರೆ ಈ ವೈದ್ಯಕೀಯದ್ದು ನಡೆಯುತ್ತೆ ಅಲ್ಲಿ, ಇಲ್ಲಿ ಅನ್ನದಾನ ಅನ್ನದಾನಕ್ಕಿಂತ ದಾನ ಯಾವುದೂ ಇಲ್ಲ. ಅದು ಇದು ಸಾಕೊಂತಾರೆ. ನಾವು 1ನೇ ಕೊಟ್ಟ ಮೇಲೆ 2ನೇ ಸಾಕೊಂತಾರೆ. ಅದೇ ದುಡ್ಡು ಕೊಟ್ಟು 100 ರೂಪಾಯಿ ಕೊಟ್ಟು ಇನ್ನೊಂದು 100 ರೂಪಾಯಿ ಕೊಡುವಂತಾರೆ. ಅಂದರೆ ಇದು ಒಂದು ಅನ್ನದಾನ ಇದೆಲ್ಲ ಭಾಳ ಮುಖ್ಯವಾಗಿ ನಡೆಯೋದ್ರಿಂದ ಭಾಳ ನಮಗೂ ಸಂತೋಷ, ಈ ಶಿಷ್ಯರಿಗೂ ಸಂತೋಷ, ಈ ಸುತ್ತಮುತ್ತ ಇರೋ ಜನಕ್ಕೆ ಸಂತೋಷ. ಕಾಯ್ತಾ ಇರ್ತಾರೆ, ಒಂದೊಂದು ಕಾಯಿದೆ ಎಲ್ಲರೂ ಕ್ಯೂನಲ್ಲಿದೆ. ಅವ್ರು ನೋಡಿ ನಮಗೆ ಅಯ್ಯೋ ಇವೆಲ್ಲ ಕೊಡಬೇಕಲ್ಲ, ಇನ್ನೂ ಕೊಡಬೇಕಲ್ಲ ಅನ್ಸುತ್ತೆ. ಬಟ್ ಸಮಾಧಾನವೂ ಹೋಗ್ತಾರೆ. ಹಲವಾರು ಕಾರ್ಯಕ್ರಮದಲ್ಲಿ ಇದು ಒಂದು ಕಾರ್ಯಕ್ರಮ ಮನಸ್ಸಿಂದ ಇರೋದ್ರಿಂದ. ಎರಡನೇದು ಧಾರ್ಮಿಕವಾಗಿ, ಆಧ್ಯಾತ್ಮಿಕವಾಗಿ ಇಲ್ಲಿ ಆಡಾಳ್ ಗೋಷ್ಠಿ ಇದೆ, ಆಳ್ವಾರ್ ಗೋಷ್ಠಿಗಳಿದೆ, ಪ್ಲಸ್ ವೇದಗಳಿದೆ. ಆಮೇಲೆ ಈ ರೀತಿ ಹಲವಾರು ಆಧ್ಯಾತ್ಮಿಕ ನಡೀತಾ ಇದೆ. ಅದೇ ರೀತಿ ಈ ರೀತಿ ಒಂದು ಸಾಮಾಜಿಕ ಕಲಿಕಲಿ ಸ್ವಾಮೀಜಿ ಇರೋದ್ರಿಂದ ಎಲ್ಲರನ್ನೂ ಸೇರಿಸಬೇಕು, ಎಲ್ಲರೂ ಒಂದುಗೂಡಬೇಕು ಅನ್ನೋದು ಅವರ ಧ್ಯೇಯ. ಆ ಧ್ಯೇಯ ಚೆನ್ನಾಗಿ ಕೂಡಿ ಬರ್ತಾ ಇದೆ. ತಮ್ಮಗಳ ಸಹಕಾರ, ನೀವು ಮಾಡೋ ಎಷ್ಟೋ ಕೆಲಸನೇ ಇದೆ ಒಂದು ಮುಖ್ಯ. ಇದೆಲ್ಲ ವಾಹಿನಿಯಲ್ಲೂ ಬರೋದ್ರಿಂದನೇ ಇದೆ ಭಾಳ ಮುಖ್ಯವಾಗಿ. ಎಲ್ಲರೂ ಬರಬೇಕು. ಇದಕ್ಕೆ ಯಾರು ಅಡೆತಡೆ ಇಲ್ಲ. ನಮ್ಮ ಸೇವೆ ಮಾಡೋರು ಎಷ್ಟು ಜನ ಕೆಲಸಗಳು ಮಾಡೋ ಎಲ್ಲರೂ ಮಾಡ್ತಾರೆ. ಅವ್ರಲ್ಲಿ ಸಹಕಾರ, ಎಲ್ಲರೂ ಸಹಕಾರ ಚೆನ್ನಾಗಿ ನಡೀತಾ ಇದೆ. ಇದು ಒಂದು ನಮ್ಮ ನಡೀಲಿ, ತಮ್ಮಗಳ ಒಂದು ಸಹಕಾರನೂ ಇರಲಿ. ಮಟ್ಟಕ್ಕೆ ಯಾವಾಗ ಬೇಕಾದ್ರೂ ಬನ್ನಿ, ಯಾವಾಗ ಬೇಕಾದ್ರೂ ಪ್ರಸಾದ ತೊಗೊಳ್ಳಿ. ಏನು ಬೇಕಾದ್ರೂ ನಿಮಗೆ ಬೇಕಾದ ಯಾವುದಾದ್ರೂ ದುಡ್ಡು ಕೊಡ್ತಿದ್ರೆ ಹೇಳಿದ್ರೆ ಸ್ವಾಮಿಗಳಿಂದ ಪರಿಹಾರ ಮಾಡ್ತಾ ಇದ್ದು ನಡೆಯೋದಿಲ್ಲ. ತಮ್ಮ ಸಹಕಾರ, ಸ್ವಾಮಿಗಳ ಒಂದು ಕೈ ಜೋಡಣೆ, ಎರಡೂ ಸೇರಬೇಕು. 2 ಕೈ ಕಟ್ಟರೆ ಚಪ್ಪಾಳೆ. ಒಂದು ಆಧ್ಯಾತ್ಮಿಕ, ಸಾಮಾಜಿಕ ಅಲ್ವಾ, ಆತ್ಮ ಪರಮಾತ್ಮ ಎರಡೂ ಸೇರಿದ್ರೆ ಹೆಂಗೆ ನಮಗಾಗಬೇಕು ಆ ರೀತಿ ನಡೆಯೋದ್ರಿಂದ ತಮ್ಮ ಸಹಕಾರ, ಸ್ವಾಮಿಗಳ ಸಹಕಾರ, ಶಿಷ್ಯರ ಸಹಕಾರ ಇಷ್ಟು ಇಲ್ಲಿ ಅಂತೇಳಿ ನಾನು ಕೇಳ್ಕೊಳ್ತೀನಿ. ಶ್ರೀಮತಿ ರಾಮಾನುಜಾಯ ನಮಃ.
ನಮಸ್ಕಾರ. ಹೇಳಿ ಮಾತಾಡಿ. ಶ್ರೀ 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 ಯದಗಿರಿ ಯತಿರಾಜ ನಾರಾಯಣ ರಾಮಾನುಜೀಯ ಸ್ವಾಮಿಗಳ ಪಾದಾರವಿಂದದಲ್ಲಿ ನಮಸ್ಕರಿಸುತ್ತಾ, ಯತಿರಾಜ ಮಠ ಇದೇ ನಮಗೆ ಮೊದಲನೇ ಮನೆ. ನಮಗೆ ಇಲ್ಲಿಗೆ ಬರಬೇಕು ಅಂದರೆ ಜಿ ಎಸ್ ಸ್ವಾಮಿನ ನಮಸ್ಕಾರ ಮಾಡಬೇಕು ಅಂದರೆ ಆಗ ಅಷ್ಟು ಸಂತೋಷ ನೆಮ್ಮದಿ ಇನ್ನೆಲ್ಲೂ ಇಲ್ಲ. ನಮಗೆ ಜಿ ಎಸ್ ಸ್ವಾಮಿನೇ ಸರ್ವಸ್ವ. ಎಂಥ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ಜಿ ಎಸ್ ಸ್ವಾಮಿ ಇಲ್ಲಿ. ಎಷ್ಟೊಂದು ಜನಕ್ಕೆ ಅನ್ನದಾನ, ಬೆಳಗ್ಗೆ ಮಧ್ಯಾಹ್ನ, ಬೆಳಗ್ಗೆ ಅಷ್ಟೊಂದು ಜನಕ್ಕೆ, ಮಧ್ಯಾಹ್ನ ಸ್ಕೂಲ್ ಮಕ್ಕಳಿಗೆ, ಅಲ್ಲೇ ಇಲ್ಲಿ ಫುಟ್ಪಾತಲ್ಲಿರೋರು, ಆಮೇಲೆ ತರಕಾರಿ ಮಾರೋರು, ಸಾಮಾನುಗಳೆಲ್ಲ ಮಾರೋರು, ಎಷ್ಟೊಂದು ಜನ ಊಟ ಮಾಡ್ತಾ ಇದ್ದಾರೆ ಇಲ್ಲಿ. ಆಮೇಲೆ ಬಡಿಸೋರೆಲ್ಲ ಎಷ್ಟು ಪ್ರೀತಿಯಾಗಿ ಬಡಿಸ್ತಾ ಇದ್ದಾರೆ. ಜಿ ಎಸ್ ಸ್ವಾಮಿಗೆ ನಮ್ಮ ಅನಂತ ನಮಸ್ಕಾರಗಳನ್ನು ತಿಳಿಸ್ಬೇಕು. ನಾನೊಬ್ಬಳು ಸಂಗೀತಗಾರ್ತಿ. ನಾವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀವಿ ಅನ್ನದಾನಕ್ಕೆ? ಜಿ ಎಸ್ ಸ್ವಾಮಿ ಯಾವಾಗಿದ್ದಾರೋ ಅವಾಗಿಂದನೇ ನಾವು ಇಲ್ಲಿದ್ದೀವಿ. ನಮಗೆ ಅವ್ರಿಗೆ ಕಂಡ್ರೆ ಅವರೇ ನಮಗೆಲ್ಲ ಸರ್ವಸ್ವ. ಒಟ್ಟಾರೆ ನಿಮ್ಮ ಅಭಿಪ್ರಾಯ ಏನಿದೆ? ಎಷ್ಟು ಇಲ್ಲಿ ಅನ್ನದಾನ ಅಲ್ಲದೆ ಆ್ಯಸ್ ಎ ಮ್ಯೂಸಿಷಿಯನ್ ಆಗಿರ್ತಾ ಅನ್ನದಾನಕ್ಕಿಂತ ಅನ್ನದಾನ ಒಳ್ಳೆಯದು ಅಂತ ಹೇಳ್ತಾರೆ. ಹೌದು, ತುಂಬ ಒಳ್ಳೆಯದು. ಆಮೇಲೆ ಮ್ಯೂಸಿಕ್ ಪ್ರೋಗ್ರಾಮ್ಸು, ಕಲ್ಚರಲಿ ಸ್ವಾಮಿಗಳು ಎಷ್ಟೊಂದು ಜನಕ್ಕೆ ಎನ್ಕರೇಜ್ ಮಾಡ್ತಾರೆ. ಎಷ್ಟೊಂದು ಪ್ರೋಗ್ರಾಮ್ ಆಗ್ತಾಯಿದೆ. ದೇವರ ದಯದಿಂದ ನನಗೆ ಜಿ ಎಸ್ ಸ್ವಾಮಿ ಆಶೀರ್ವಾದದಿಂದ ನಾನು ಡ್ಯಾನ್ಸ್ಗೆ ತುಂಬ ಹಾಡ್ತೀನಿ. ಅದರಿಂದ ನಂಗೆ ಹೋದ ವರ್ಷ ಸಂಗೀತ ನಾಟಕ ಅಕಾಡೆಮಿಯಿಂದ ಪ್ರೆಸಿಡೆಂಟ್ ಅವಾರ್ಡ್ ಬಂತು. ಎಲ್ಲ ಜಿ ಎಸ್ ಸ್ವಾಮಿ ಆಶೀರ್ವಾದ. ಅವರನ್ನೇ ನಾವು ನಂಬ್ಕೊಂಡಿದ್ದೀವಿ. ಅವರಿಂದ ನಾವು ಇಷ್ಟರ ಮಟ್ಟಿಗಿದ್ದೀವಿ. ನನ್ನ ಮಕ್ಕಳೆಲ್ಲ ತುಂಬ, ನನ್ನ 3 ಹೆಣ್ಮಕ್ಳು, ನಾವೆಲ್ಲ ಇಷ್ಟರ ಮಟ್ಟಿಗಿದ್ದೀವಿ ಅಂದರೆ ಜಿ ಎಸ್ ಸ್ವಾಮಿ ಆಶೀರ್ವಾದ. ನನ್ನ ದೊಡ್ಡ ಮಗಳಿಗೆ ಕ್ಯಾನ್ಸರ್ ಬಂದ್ಬಿಟ್ಟು, ಅವಳು ಹಾಡ್ಗಾರ್ತಿ. ನಾವು ಜಿ ಎಸ್ ಸ್ವಾಮಿನ ಬೇಡ್ಕೊಂಡ್ವಿ. ಎಂಥ ಆಶ್ಚರ್ಯ. ಅವಳಿಗೆ ಇವಾಗ ಕ್ಯಾನ್ಸರ್ ಇಲ್ಲ, ಫುಲ್ ಗುಣ ಆಗಿಬಿಟ್ಟಿದೆ. ಅಂಥ ಮಹಿಮೆ, ಅಂಥ ಪವಾಡ, ಅಂಥ ವಿಸ್ಮಯಗಳು ಇಲ್ಲಿ ಜಿ ಎಸ್ ಸ್ವಾಮಿ ಮೂಲಕ ತುಂಬ ನಡೀತಾ ಇದೆ. ದಯವಿಟ್ಟು ಎಲ್ಲರೂ ಬನ್ನಿ, ಇಲ್ಲಿ ಯತಿರಾಜ ಮಠಕ್ಕೆ ಬನ್ನಿ. ರಾಮಾನುಜಾಚಾರ್ಯರೇ ನಮ್ಮ ಜಿ ಎಸ್ ಸ್ವಾಮಿಗಳು. ಅವರ ಆಶೀರ್ವಾದ ಪಡೆದು ನಿಮ್ಮ ಹೆಲ್ತ್ ನೋಡಿಕೊಂಡು ಎಲ್ಲರೂ ಚೆನ್ನಾಗಿದೆ. ದಯವಿಟ್ಟು ಬನ್ನಿ. ನಮಸ್ಕಾರ. ಫುಡ್ ತುಂಬ ಚೆನ್ನಾಗಿದೆ ಸರ್. ಇದು ಫುಡ್ ಅಲ್ಲ, ಪ್ರಸಾದ ಅಂತ ಹೇಳಿ. ಸಾರಿ, ಪ್ರಸಾದ ತುಂಬ ಚೆನ್ನಾಗಿದೆ. ಬಿಸಿಬೇಳೆ ಬಾತ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬರ್ತಾ ಇದ್ದೀರಮ್ಮ? ನಮ್ದು ಎಂಟನೇ ಮೇಲೆ ಸರ್. 8ನೇ ಮೇಲೆ ಬರ್ತಾ ಇದ್ದೀವಿ. ಸೊ ನಾವು ಮಲ್ಲೇಶ್ವರಕ್ಕೆ ಏನಕ್ಕೆ ಯಾವ ಕೆಲಸನ ಬಂದಿರ್ತಾರೆ ಈ ಕಡೆ? ಇಲ್ಲಿ ಪಾಪದು ಬರ್ತಡೇ ಇತ್ತು ಅಂದರೆ ಶಾಪಿಂಗ್ ಮಾಡೋಕ್ಕೆ ಬಂದಿದ್ದೀವಿ. ಶಾಪಿಂಗ್ ಹಾಗೆ ಪ್ರಸಾದ ಕೂಡ ನಿಮ್ಗೆ ಸಿಕ್ಕಿದೆ. ತುಂಬ ಚೆನ್ನಾಗಿದೆ ಸರ್. ಪ್ರಸಾದ, ದೇವ್ರ ಪ್ರಸಾದ ಚೆನ್ನಾಗಿ ಮಾಡಿದ್ದಾರೆ. ಬಿಸಿಬೇಳೆ ಬಾತ್ ಜನ ಎಲ್ಲ ಬಂದು ಹೆಲ್ಪ್ ಆಗುತ್ತೆ ಅವರಿಗೂ ಎಲ್ಲ ಬಂದು ಎಲ್ಲಿಂದ ಭಾಳಷ್ಟು ಜನ ನೋಡ್ತಾ ಇದ್ದೀನಿ. ಸೊ ಎಲ್ಲ ಮಧ್ಯಮ ವರ್ಗದ ಆಟೋ ಡ್ರೈವರ್ ಬರ್ತಾ ಇದ್ದಾರೆ, ಪ್ರಸಾದ ತೊಗೊಂಡು ಹೋಗ್ತಾ ಇದ್ದಾರೆ. ತುಂಬ ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು ಮೇಡಮ್. ಚೆನ್ನಾಗಿ ಮಾಡ್ತಾರೆ, ಟೇಸ್ಟು ಚೆನ್ನಾಗಿರುತ್ತೆ. ದೇವ್ರ ಪ್ರಸಾದ ಅಲ್ವಾ, ಚೆನ್ನಾಗಿದೆ. ಆಮೇಲೆ ಬರ್ತಾ ಇದ್ದೀರಿ? ನಾನು ಪಿಣಿಯಲ್ಲಿ ಕೆಲಸ ಮುಗಿಸ್ಕೊಂಡು ಹೋಗ್ತೀನಿ. ಪ್ರಸಾದ ಕೊಡ್ತಾರೆ, ಚೆನ್ನಾಗಿರುತ್ತೆ. ಸೊ ಈ ಕಡೆ ಮಲ್ಲೇಶ್ವರ ಬಂದಾಗೆಲ್ಲ ನಾವು ಈ ಕಡೆ ಬರ್ತೀವಿ. ಸಿದ್ಧಗಂಗಯ್ಯ ಅಂತೇಳಿ ಆಟೋ ಓಡಿಸ್ತೀನಿ. ಈಗ 2 ವರ್ಷ ಆಯಿತು ನನಗೆ ಆಕ್ಸಿಡೆಂಟ್ ಆಗಿ. 2 ವರ್ಷದಿಂದ ಓಡಿಸ್ತೀನಿ. ಇವಾಗ 1 ತಿಂಗಳು 2 ತಿಂಗಳು ಆಗೈತೆ. ನಾವಿಲ್ಲಿ ದಿನನಿತ್ಯ ಪ್ರಸಾದ ಬರ್ತಾ ಇರ್ತೀರಾ? ಬರ್ತಾ ಇರ್ತೀನಿ. 2ರೊಳಗೆ ಯಾವುದು ಬರ್ತೀನಿ ಸರ್. ಚೆನ್ನಾಗಿದೆ ಪ್ರಸಾದ ಎಲ್ಲ ಚೆನ್ನಾಗಿ ಕೊಡ್ತಾರೆ, ಯಾವಾಗಲೂ ಸಿಗುತ್ತೆ. ನಾವೆಲ್ಲಿಂದ ಬರ್ತಾ ಇದ್ದೀರಿ? ನಾವಿಲ್ಲಿ ನವರಂಗ ಥಿಯೇಟ್ರಿಂದ ಬರ್ತಾ ಇದ್ದೀರಿ. ಸೊ ತಾವು ದಿನನಿತ್ಯ ಪ್ರಸಾದಕ್ಕೋಸ್ಕರ ಬರ್ತಾ ಇದ್ದೀರಾ? ಯಾವಾಗಾದ್ರೂ ಇಲ್ಲಿ ಬಂದಾಗ ಮಲ್ಲೇಶ್ವರಕ್ಕೆ ಬಂದಾಗ ಬರ್ತಾ ಇದ್ದೀರಿ? ತಗೊಳ್ತೀನಿ. ಥ್ಯಾಂಕ್ ಯು ಸರ್. ನಮಸ್ಕಾರ. ಸರ್, ತಾವು ಎಷ್ಟು ದಿನ ಪ್ರಸಾದ ಊಟ ಮಾಡ್ತಾ ಇದ್ದೀರಿ ತಾವು? ನಾವು ಈ ಕಡೆ ಬಾಡಿಗೆ ಬಂದಾಗೆಲ್ಲ ಇಲ್ಲಿ ತೊಗೊಳ್ತಾ ಇರ್ತೀವಿ. ಪ್ರತಿದಿನ ಬರ್ತಾ ಇದ್ದೀರಾ? ಅಂದರೆ ಬಾಡಿಗೆ ಈ ಕಡೆ ಬಂದಾಗೆಲ್ಲ ನಾವು ಇದು ಮಾಡ್ತಾನೆ ಇರ್ತೀವಿ. ಬಂದಾಗೆಲ್ಲ ಮಿಸ್ ಮಾಡಲ್ಲ, ಯಾಕಂದರೆ ದೇವ್ರ ಪ್ರಸಾದ. ಸೊ ಈ ರೀತಿ ಉಚಿತವಾಗಿ ದೇವಸ್ಥಾನ ಮಠದಿಂದ ಕೊಡ್ತಾರೆ, ನಿಮ್ಮ ಅಭಿಪ್ರಾಯ ಏನಿದೆ, ಹೇಗಿದೆ? ಮಠದಿಂದ ಉಚಿತವಾಗಿ ಕೊಡ್ತಾ ಇರೋದು ಬರೀ ನಮ್ಮೊಬ್ಬೊಬ್ಬರಿಗೆ ಅಂತ ಅಲ್ಲ. ಇಲ್ಲಿ ನಮಗಿಂತ ತುಂಬ ಬಡವರಿದ್ದಾರೆ, ಅವರು ತುಂಬ ಉಪಯೋಗ ಆಗ್ತಾಯಿದೆ. ಬಡವರಿಗೆ ಬಹಳ ಉಪಯೋಗ ಭಾಳ ಉಪಯೋಗ ಆಗ್ತದೆ. ಸೊ ಪ್ರಸಾದ ರೂಪದಲ್ಲಿ ನೀವು ಬಂದು ಸೇವಿಸ್ತಾ ಇದ್ದೀರಿ? ಹೌದು.